ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿ ಜೆ ಪಿಯವ್ರ ಅಪ್ಪನ ಮನೆ ಆಸ್ತಿನ ರೀ? ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ, JDS ಅಲ್ಲೂ ಇದ್ದೀವಿ. ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲನೂ ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀವಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವರೊಬ್ಬರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿಯವರು. ನಾವು ಶ್ರೀರಾಮಚಂದ್ರ ಭಕ್ತರು ರೀ. ನಾನು ಹೇಳ್ತೀನಿ, ಇದನ್ನು ಬಿ ಜೆ ಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ, ನಾವಂತೂ ಸುಮ್ಮನೆ ಇರಲ್ಲ. ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿ ಜೆ ಪಿಯವ್ರ ಅಪ್ಪನ ಮನೆ ಆಸ್ತಿನ ರೀ? ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ, JDS ಅಲ್ಲೂ ಇದ್ದೀವಿ. ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲನೂ ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀವಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವರೊಬ್ಬರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿಯವರು. ನಾವು ಶ್ರೀರಾಮಚಂದ್ರ ಭಕ್ತರು ರೀ. ನಾನು ಹೇಳ್ತೀನಿ, ಇದನ್ನು ಬಿ ಜೆ ಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ, ನಾವಂತೂ ಸುಮ್ಮನೆ ಇರಲ್ಲ. ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿ ಜೆ ಪಿಯವ್ರ ಅಪ್ಪನ ಮನೆ ಆಸ್ತಿನ ರೀ? ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ, JDS ಅಲ್ಲೂ ಇದ್ದೀವಿ. ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲನೂ ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀವಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವರೊಬ್ಬರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿಯವರು. ನಾವು ಶ್ರೀರಾಮಚಂದ್ರ ಭಕ್ತರು ರೀ. ನಾನು ಹೇಳ್ತೀನಿ, ಇದನ್ನು ಬಿ ಜೆ ಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ, ನಾವಂತೂ ಸುಮ್ಮನೆ ಇರಲ್ಲ.